भगाओ देश को बचाओ, जिहादी भगाओ देश को बचाओ, जिहादी भगाओ देश को बचाओ, जिहादी भगाओ देश को बचाओ। ಹಿಂದೆ ಅದೇ ಊರಿನಲ್ಲಿ ಜಹಾದ ಮೂಲಕವಾಗಿ ಒಬ್ಬ ಹಿಂದುಳಿದ ಹೆಣ್ಮಗಳನ್ನ ಜಹಾದ ಮೂಲಕವಾಗಿ ತಗೊಂಡು ಹೋದ್ರು. ಆವಾಗ ಈಗ ಬಲಾತ್ಕಾರವಾಗಿ ಅವರನ್ನ ಮತಾಂತರ ಮಾಡಿದ್ರು. ಅವರ ಅಪ್ರಾಪ್ತಿ ಅಂತ ಹೇಳಿ ನಾವು ಬಜರಂಗ ದಳದಿಂದ ಸಂಘಟನೆಯಿಂದ ಪ್ರತಿಭಟನೆ ಮಾಡಿದ್ರೆ ನಮ್ಗೆ ಸಹಕಾರ ಕೊಡುವಾಗಿ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಮಾಡಿದ್ರು. ಆಮೇಲೆ ಅವಳಿಗೆ ಮೆಚ್ಯೂರ್ಡ್ ಆಗಿತ್ತು. ಯಾವ ಹೆತ್ತ ಕರುಳು 9 ತಿಂಗಳ ಹೆತ್ತು ಮನವಿ ಕೊಟ್ಟ ಮತ್ತೆ ಅವರಿಗೆ ರಿಕ್ವೆಸ್ಟ್ ಮಾಡೋದು ನಡೆದಂತ ಘಟನೆ ಒಂದು ಕುರಾನ್ ಸುಟ್ಟಿದ್ದಾರೆ ಅಂತೇಳಿ ಇದು ಒಂದು ಖಂಡನೀಯ. ಯಾವುದೇ ಧರ್ಮದಾದರೂ ಒಂದು ಖಂಡನೀಯ. ಆದರೆ ಇಲ್ಲಿ ಸಂತಿ ಬಸ್ಟಾಂಡ್ನಲ್ಲಿ ಕುರಾನ್ ಸುಟ್ಟಿದೆ ಅನ್ನೋ ಒಂದು ಸಂಶಯಾಸ್ಪದ. ಇದೊಂದು ಹುನ್ನಾರ. ಯಾಕಂದರೆ ಇದು ನಮ್ಮ ಸಂತಿ ಬಸ್ಟಾಂಡ್ನಲ್ಲಿ ಕಳೆದ 6 ತಿಂಗಳಿಂದ ಇದೊಂದು ಘಟನೆ ನಡೀತಾ ಇದೆ. ಒಂದು ಲವ್ ಜಿಹಾದ್, ಒಂದು ಹುಡುಗಿನ ಓದಿದ್ರು. ಆ ಹುಡುಗಿನ ತಂದು ಕೊಡು ಅಂತೇಳಿ ಮುಸ್ಲಿಂ ಮುಖಂಡರ ಅವ್ರಿಗೆ ಮನೆಗೆ ಹೋದಾಗ ನೀವು ನಮ್ಮ ಮನೆಗೆ ಯಾಕೆ ಬರ್ತೀರಿ ಅನ್ನೋ ಒಂದು ವಿಷಯ ನಡೀತು. ಇದಾದ ನಂತರ 15 ದಿನ ಆದ್ಮೇಲೆ ಒಂದು ಕಬ್ರಿಸ್ತಾನ ಹೊಡೆದ್ರು. ಆ ಕಬ್ರಿಸ್ತಾನ ಹೊಡೆದಕ್ಕಾರ ಪಂಚಾಯತಿಯಲ್ಲೂ ಕೂಡಿದ್ರು. ಆಮೇಲೆ ಅಲ್ಲೇ ಮುಗಿಸ್ಕೊಂಡ್ರು. ಅದಾದ ನಂತರ FIR ಕೂಡ ಮಾಡಿದರು. ತದನಂತರ BRPS ಪೊಲೀಸ್ ಸ್ಟೇಷನ್ನಿಂದ ಕ್ಯಾಮ್ರಾ ಕುಣಿಸ್ಬೇಕನ್ನೋ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಪಂಚಾಯತಿಯಿಂದ ಪಾಸ್ ಮಾಡಿದರು. ಇದೇ ರೀತಿ ಆ ಕಬ್ರಿಸ್ತಾನ ಮತ್ತು ಮಸೀದಿ ಕೂಡ ಕ್ಯಾಮ್ರಾ ಇತ್ತು. ಇದನ್ನು ರವಿವಾರ 11 ತಾರೀಕು 1:15 ಕ್ಯಾಮ್ರಾ ತೆಗೆದ್ರು. ತದನಂತರ ಅವರು ಮೌಲಾನನ ಮನೆಗೆ ಕಳಿಸಿದ್ರು. ಆಮೇಲೆ ಬೆಳಿಗ್ಗೆ 5 ಗಂಟೆಗೆ ಅವರು ನಮಾಜ್ ಬಿದ್ದರು. ಅಲ್ಲಿ ಕುರಾನ ಚಾವಿ ಇಟ್ಟಿದ್ರಂತೆ. ಚಾವಿ ತೆಗೆದು ಕುರಾನ್ ತಗೊಂಡು ಚಾವಿ ಒಳಗೆ ಹಾಕಿ ಚಾವಿ ಮೇಲ್ಗಡೆ ಇಟ್ಟು ಕುರಾನ ಹೊಲದಲ್ಲಿ ಸುಟ್ಟರು ಅಂತೇಳಿ ಇಲ್ಲಿ ಒಂದು ಸಂಶಯಾಸ್ಪದ ಒಂದು ಘಟನೆ ನಡೀತದೆ. ಯಾಕಂದರೆ ಚಾವಿ ಯಾರು ಅಲ್ಲೇ ಇಟ್ಟದ್ದು ನಮಗೆ ಗೊತ್ತಿರಲ್ಲ. ಆಮೇಲೆ ಅದು ಕುರಾನ್ ಅಂತ ನಮ್ಗೆ ಯಾವ ಹಿಂದೂ ಜನರಿಗೆ ಗೊತ್ತಾಗಿಲ್ಲ. ಇದು ಅವ್ರಿಗೆ ಬೆಳಿಗ್ಗೆ 10:15 ಗೊತ್ತಾಯ್ತಂತ. ಬಟ್ ಅವ್ರು ಕಂಪ್ಲೇಂಟ್ನಲ್ಲಿ ಬರೀತಾರೆ ಮಧ್ಯರಾತ್ರಿಯಲ್ಲಿ ಕುರಾನ್ ತೆಗೆದುಕೊಂಡು ಹೋಗಿ ಸುಟ್ರು ಅಂತ. ಅವರು ಕಂಪ್ಲೇಂಟ್ ಕೊಡೋದು 10:00 ಗೊತ್ತಾಯ್ತು ಅಂತೇಳಿ ಮಧ್ಯರಾತ್ರಿಯಲ್ಲಿ ಸುಟ್ರಂತ. ಅವರು ಒಂದು 100 ಮೀಟರ್ ದೂರನಲ್ಲಿದೆ. ಬೆಳಿಗ್ಗೆ ಅವರು 5 ಗಂಟೆಗೆ ನಮಾಜ್ ಬೆಳಿಬೇಕಾದ್ರೆ ಗೊತ್ತಾಗಲಿಲ್ಲ. ಆಮೇಲೆ 10:00 ಅವ್ರಿಗೆ ಗೊತ್ತಾಗಲಿಲ್ಲ. ತದನಂತರ ಸುಟ್ರು ಅಂತ ಹೇಳಿದರು. ಅಲ್ಲಿಂದ ಡಾಗ್ ಸ್ಕ್ವಾಡ್ ಕೂಡ ತಂದರು. ಡಾಗ್ ಸ್ಕ್ವಾಡ್ ತಂದ ಕೂಡಲೇ ಡಾಗ್ ಅಲ್ಲಿ ಹೋಗಿ ಅವರಲ್ಲಿರೋ ಒಬ್ಬ ಮುಸ್ಲಿಂ ಹುಡುಗನ ಹೋಗಿ ಮೂಸಿತು. ಆ ಮೂಸಿದ ಕೂಡಲೇ ಅಲ್ಲಿರೋ ಒಬ್ಬ CPI ಇದು ಘಟನೆ ನಡೆದಿಲ್ಲ, ನಿಮ್ಮಲ್ಲಿ ಯಾರು ಮಾಡಿದಂತಿದೆ, ವಿಚಾರ ಮಾಡಿ ನೋಡ್ರಿ, ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚಿತವಾಗಿ ನೋಡ್ರಿ ಅಂದ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡುವ ಒಂದು ಹುನ್ನಾರ ನಡೆದಿದೆ. ಯಾಕಂದರೆ ಇಲ್ಲಿ ಕ್ಯಾಮ್ರಾ ಕೂಡ ತೆಗೆದ್ರು, ಮೌಲಾನ ಕೂಡ ತೆಗೆದ್ರು. ಆಮೇಲೆ ಡಾಗ್ ಸ್ಕ್ವಾಡ್ ಬಂದು ಇದು ಮಾಡಿದ್ರು, ಯಾವುದೇ ರೀತಿ ಇದು ಮಾಡಲಿಲ್ಲ. ಅಲ್ಲಿ ಕಂಪ್ಲೇಂಟ್ FIR ಫೈಲ್ ಮಾಡಿ ಕೂಡಲೇ ಅನ್ನೋನ್ ಅಂತ ತೊಗೋಬೇಕತ್ತು, ಯಾರೋ ಒಬ್ಬರು ಬಂದು ತೊಗೋಬೇಕತ್ತು. ಯಾಕಂದರೆ ಸಂತಿ ಬಸ್ಟಾಂಡ್ನಲ್ಲಿ ಇರೋರು ಹಿಂದೂ, ಮುಸ್ಲಿಂ, ಆಮೇಲೆ ಕ್ರಿಶ್ಚಿಯನ್ ಎಲ್ಲ ಜಾತಿಯವರಿದ್ದಾರೆ. ಆದರೆ ಅನ್ನೋನ್ ಪರ್ಸನ್ ಅಂತೇಳಿ ತೊಗೊರ್ದ್ಬಿಟ್ಟು ಈಗ ಅನ್ನೋನ್ ಪರ್ಸನ್ ಅಂತೇಳಿ ತೊಗೊರ್ದ್ಬಿಟ್ಟು ಅದು ಹಿಂದೂ ಮಾಡಿದ್ದಾರೆ, ಬೇರೆ ಕೋಮಿನವರು ಮಾಡಿದ್ದಾರೆ, ಹಿಂದುತ್ವ ಮಾಡಿದ್ದಾರೆ ಅಂತ ಒಂದು ಹುನ್ನಾರ ಮಾಡಿ ಹಿಂದೂ ಮೇಲೆ ಒಂದು ಅಪವಾದ ಹೊರಿಸಿದ್ದಾರೆ. ಇವಾಗ ಪೊಲೀಸರು ಬಂದು ಹಿಂದೂ ಹುಡುಗರನ್ನಷ್ಟ ಎಲ್ಲಿರೋ ಸಿಕ್ಕ ಯುವಕರನ್ನೆಲ್ಲ ಓದು 5 ದಿನ ವಿಚಾರಣೆ ಅಂತೇಳಿ ಓದು 24 ಅವರ್ಸ್ನಲ್ಲಿ ಅವರು ಹಾಜರು ಮಾಡಬೇಕು ನ್ಯಾಯಾಲಯಕ್ಕೆ. ಹಾಜರು ಮಾಡದೆ 5 ದಿನ ಅವರು ಇಟ್ಕೊಂಡು ಕೈ ಕಾಲು ಮೇಲೆ ಹೇಳಕ್ಕೆ ಬರ್ದಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರನ್ನ ಪಡೆದಿದ್ದಾರೆ. ಅವ್ರನ್ನ 5 ದಿನ ಓದಿದ್ದಕ್ಕೆ ಕಂಪನಿಯಲ್ಲಿ ಅವ್ರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಸಂತಿ ಬಸ್ಟಾಂಡ್ನಲ್ಲಿರೋ ಯಾವುದೇ ಯುವಕರನ್ನು ಒಂದು ದೊಡ್ಡ ಕಂಪನಿಯಲ್ಲಿ ನಮ್ಮ ಬೆಳಗಾವಿಯಲ್ಲಿರೋ ಹುಂಚನಟ್ಟೆ ಆಗಲಿ, ಮಚ್ಚೆ ಆಗಲಿ, ಉದ್ಯಮಬಾಗ್ ಆಗಲಿ, ನಾವೇ ಕ್ರಾಸ್ ಆಗಲಿ, ಈ ಯಾವುದೇ ಕಂಪನಿಯಲ್ಲಿ ತಗೋತಾ ಇಲ್ಲ. ಯಾಕಂದರೆ ಸಂತಿ ಬಸ್ಟಾಂಡು ಒಂದು ಉಗ್ರಗಾಮಿಗಳಿಗಂತೆ, ಒಬ್ಬ ಕೋಮುವಾದಿಗಳಿಗಂತೆ ಗಣನೆ ತಗೋತಾ ಇದ್ದಾರೆ ಅವರು. ಇದು ಒಂದು ಖಂಡನೀಯ. ಯಾಕಂದರೆ ಹಿಂದೂಗಳ ಮೇಲೆ ಅಪವಾದ ಹೊರಿಸಿದ್ದಾರೆ. ಇದು ಯಾವುದೇ ರೀತಿ ಹಿಂದೂ ಮಾಡಿಲ್ಲ. ಏಕೆಂದರೆ ಅವರಲ್ಲಿ ಮಾಡಿರುವಂಥ ಒಂದು 4-5 ಪಾಯಿಂಟ್ಸ್ಗಳು ಸಂಶಯಾಸ್ಪದ ಇದೆ. ಕ್ಯಾಮ್ರಾ ತೆಗಿತಾರೆ, ಮೌಲಾನ ಅವರ ಊರಿಗೆ ಕಳಿಸ್ತಾರೆ, ಡಾಗ್ ಸ್ಕ್ವಾಡ್ ಬಂದರು, ಡಾಗ್ ಸ್ಕ್ವಾಡ್ನವ್ರನ್ನ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಅದ್ರ ಬಗ್ಗೆ ವಿಷಯ ಎತ್ತಿದ ಒಂದು CPI ಅವ್ರನ್ನ ಅಮಾನತು ಮಾಡಲಿಕ್ಕೆ ಹಾಸ್ತಾರೆ. ಇದರಲ್ಲಿ ಒಂದು ಪೊಲೀಸ್ ಇಲಾಖೆ ಒಂದು ತಪ್ಪು ದಾರಿಯಲ್ಲಿ ಎನ್ಕ್ವೈರಿ ನಡೀತಾ ಇದೆ. ನನ್ನ ಹೆಸರು ಪವನ್ ನಾಯಕ್.